ಮಗು, ನೀನು ಶ್ರದ್ಧೆ ಇಟ್ಟು ಮಾಡುತ್ತಿರುವ ಪ್ರಾಮಾಣಿಕ ಪ್ರಯತ್ನವೇ ನಿನಗೆ ಯಶಸ್ಸು ತಂದುಕೊಡುತ್ತದೆ. ನಿನ್ನ ಸಂಪೂರ್ಣ ಗಮನ ನೀನು ಮಾಡುತ್ತಿರುವ ಕೆಲಸದ ಮೇಲೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿರಲಿ. ಖಂಡಿತವಾಗಿಯೂ ನಿನ್ನ ಕೆಲಸದ ಮೇಲೆ ಈ ರೀತಿ ಗಮನವಿದ್ದರೆ ನೀನು ವಿಫಲನಾಗಲು ನಾನು ಬಿಡುವುದಿಲ್ಲ. ನಿರಂತರವಾಗಿ ನೀನು ಸಕಾರಾತ್ಮಕವಾಗಿ ಕನಸು ಕಾಣುತ್ತಿರು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಾಗಿ ನಂತರ ಯೋಚನೆಗಳಾಗಿ ಬದಲಾಗುತ್ತವೆ, ಹಾಗೆ ನನಸಾಗಿಯೇ ತೀರುತ್ತವೆ. ನಾನಿದ್ದೇನೆ ನಿನ್ನ ಜೊತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ತನ್ನದೇ ಆದ ಸಮಸ್ಯೆಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ ಕಂದ. ಅವುಗಳನ್ನೆಲ್ಲ ದಾಟಿ ಮುನ್ನುಗ್ಗು. ಆಗ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಕಂದ. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನರಿಗಿಂತ ನಿನ್ನ ನೋವುಗಳನ್ನ ನೋಡಿ ಆಡಿಕೊಂಡು ನಗುವವರೇ ಹೆಚ್ಚಿದ್ದಾರೆ. ಬೆನ್ನ ಹಿಂದೆ ನಿಂತು ಮಾತನಾಡುವ ಜನರ ಬಗ್ಗೆ ತಲೆಕೆಡಿಸಿ ಅಳುತ್ತಾ ಮೂಲೆಯಲ್ಲಿ ಕೂರಬೇಡ. ನೀನು ಮೂಲೆ ಗುಂಪಾದರೆ ನಿನ್ನ ಆತ್ಮವಿಶ್ವಾಸ, ನಿನ್ನ ಯೋಜನೆಗಳು ಮೂಲೆ ಗುಂಪಾಗುತ್ತವೆ ಕಂದ. ಆಗ ನೀನು ಮೂಲೆಯಲ್ಲೇ ಜೀವನ ಪೂರ್ತಿ ಇರಬೇಕಾಗುತ್ತದೆ ಕಂದ. ಹಾಗಾಗಿ ಆತ್ಮವಿಶ್ವಾಸದಿಂದ ಎದ್ದೆ. ನನ್ನ ಗುರು, ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ. ಅವರು ನನಗೆ ಇಲ್ಲಿ ಬದುಕಲು ಬೆಳೆಯಲು ಅವಕಾಶಗಳನ್ನ ಹಾಗೆ ಅದೃಷ್ಟವನ್ನ ಕೊಟ್ಟಿದ್ದಾರೆ. ನನ್ನ ಹಣೆಯ ಬರಹವನ್ನ ಅವರು ಬರೆದಿದ್ದಾರೆ. ಖಂಡಿತ ಎಲ್ಲವೂ ಒಳ್ಳೆಯದೇ ಇರುತ್ತದೆ ಎಂದು ದೃಢವಾಗಿ ನಂಬು. ನಾನು ನನ್ನ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸುತ್ತಿದ್ದೇನೆ ಅಷ್ಟೇ. ಖಂಡಿತವಾಗಿಯೂ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ, ಒಳ್ಳೆಯ ದಾರಿಯಲ್ಲಿ ಸಾಗಿದರೆ ನನ್ನ ಗುರು ನನ್ನ ಕೈ ಹಿಡಿದು ನಡೆಸುತ್ತಾರೆ. ನನಗೆ ರಕ್ಷಣೆಯನ್ನು ನೀಡುತ್ತಾರೆ, ನನ್ನ ಇಚ್ಛೆಗಳನ್ನು ಪೂರೈಸುತ್ತಾರೆ, ಹಾಗೆ ನನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತಾರೆ, ನನ್ನನ್ನು ಕ್ಷಮಿಸುತ್ತಾರೆ, ಬದುಕಲು ಬೆಳೆಯಲು ನನಗೆ ಒಂದು ಅವಕಾಶ ಕೊಡುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಿಗೆ ಶರಣಾಗು. ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ, ಶುಭವೇ ಆಗುತ್ತದೆ. ಈಗ ನನ್ನ ಜೀವನದಲ್ಲಿ ಬಂದಿರುವ ಸಮಸ್ಯೆಗಳಿಗೆ ಪರಿಹಾರ ಅವರೇ ತೋರಿಸುತ್ತಾರೆ. ಸತತ ಪ್ರಯತ್ನವಂತೂ ನಾನು ನಿಷ್ಠೆಯಿಂದ ಶ್ರದ್ಧೆ ಇಟ್ಟು ಮಾಡುತ್ತೇನೆ ಅನ್ನುವ ದೃಢವಾದ ನಿರ್ಧಾರವೇ ಎಂತಹ ಸಂಕಷ್ಟಗಳೇ ಬರಲಿ ಎದುರಿಸಲೇಬೇಕು ಅನ್ನುವ ವಿಶ್ವಾಸ ಮೂಡಿಸುತ್ತದೆ. ನಿನ್ನ ಈ ನೋವುಗಳ ವಿರುದ್ಧ ಹೋರಾಡುವ ಸಂಘರ್ಷವೇ ನಿನ್ನ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತದೆ. ಹಾಗೆ ಕಷ್ಟಗಳು ನಿನ್ನ ಜೀವನದಲ್ಲಿ ಆವರಿಸಿವೆ ಎಂದು ನೀನು ಇಷ್ಟಪಟ್ಟಿದ್ದನ್ನ ಎಂದಿಗೂ ಬಿಡಬೇಡ. ನಿನ್ನ ಕನಸು ಗುರಿ ಏನೆಂದು ನನಗೆ ತಿಳಿದಿದೆ. ಖಂಡಿತವಾಗಿಯೂ ನಾನು ಸಹಾಯ ಮಾಡುತ್ತೇನೆ. ನೀನು ಪ್ರಯತ್ನ ಪಡು, ಶ್ರದ್ಧೆ ಇಟ್ಟು ಕೆಲಸ ಮಾಡು. ಖಂಡಿತವಾಗಿಯೂ ನನ್ನ ಆಶೀರ್ವಾದ, ರಕ್ಷಣೆ, ಸಹಾಯ ನಿನಗೆ ಸಿಗುತ್ತದೆ. ನೀನು ಸಾಗುತ್ತಿರುವ ದಾರಿಯಲ್ಲಿ ಇಂದು ನಿನಗೆ ಕಷ್ಟವಿರಬಹುದು, ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರುವ ಕಷ್ಟ ಬರಬಹುದು. ಆದರೆ ಮುಂದಿನ ದಿನ ಎಲ್ಲವೂ ಸಂತೋಷವಾಗಿ ಇರುತ್ತದೆಂಬ ನಂಬಿಕೆಯಿಂದ ನನ್ನೆಡೆಗೆ ಬಂದರೆ ಖಂಡಿತ ನಿನ್ನ ಭರವಸೆ ಗೆಲ್ಲಿಸುತ್ತೇನೆ, ರಕ್ಷಿಸುತ್ತೇನೆ, ಹಾಗೆ ನಿನ್ನ ಇಚ್ಛೆಯನ್ನು ಈಡೇರಿಸುತ್ತೇನೆ, ಗುರಿ ಮುಟ್ಟಿಸುತ್ತೇನೆ ಕಂದ. ನೀನು ನಡೆಯುವ ದಾರಿಯಲ್ಲಿ ನಿನಗೆ ಕೆಲವು ಅಡೆತಡೆಗಳು ಬರುವುದು ಸಹಜ. ಹಾಗಂತ ಸೋಲು ಒಪ್ಪಿಕೊಂಡು ಕುಗ್ಗಬೇಡ. ಅವನ್ನ ಎದುರಿಸಿ ನಿಂತು ಗೆದ್ದು ಹಿಗ್ಗಬೇಕು. ನೀನು ಅದೃಷ್ಟದಲ್ಲಿ ನಂಬಿಕೆ ಇಟ್ಟು ಕೈಕಟ್ಟಿ ಕೂರಬೇಡ. ಪರಿಶ್ರಮದಲ್ಲಿ, ಸತತ ಪ್ರಯತ್ನದಲ್ಲಿ ನಂಬಿಕೆ ಇಡು. ಈ ಹಾದಿಯಲ್ಲಿ ಸಾಗಿದಾಗ ನೀನು ಗೆಲ್ಲುವುದು ಮೊದಲು ನಿನ್ನನ್ನೇ, ಅಂದರೆ ನಿನ್ನ ಆತ್ಮವನ್ನ. ಅದರ ಒಡೆಯ ನಾನಾಗಿದ್ದೇನೆ. ನಿನಗೆ ಪ್ರತಿ ಕ್ಷಣವೂ ಸ್ಪಂದಿಸುವ ನಾನು ನಿನಗೆ ಗೆಲ್ಲುವುದಕ್ಕೆ, ಗುರಿ ಮುಟ್ಟುವುದಕ್ಕೆ ಸಹಾಯ ಮಾಡುತ್ತೇನೆ. ಒಂದು ಮಾತು ನೆನಪಿಡು ಕಂದ, ನೀನು ನಿನ್ನ ಗುರಿಯನ್ನ ಮುಟ್ಟುವ ಹಾದಿಯಲ್ಲಿ ಸಾಗುವಾಗ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆ ಹೇಳಿಕೊಳ್ಳಬೇಡ. ನಾನು ಹೀಗೆ ಮಾಡುತ್ತೇನೆ, ನಾನು ಹಾಗೆ ಮಾಡುತ್ತೇನೆ, ನನ್ನ ಕನಸುಗಳನ್ನ ನನಸು ಮಾಡಿಕೊಳ್ಳುತ್ತೇನೆ, ಈ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಯಾರ ಹತ್ತಿರನೂ ಹೇಳಿಕೊಳ್ಳಬೇಡ ಮಗು. ಏಕೆಂದರೆ ನಿನ್ನ ಗುರಿಯ ಬಗ್ಗೆ, ನೀನು ಮಾಡಬೇಕೆಂದಿರುವ ಕೆಲಸದ ಬಗ್ಗೆ ನೀನು ಅವರಿಗೆ ತಿಳಿಸಿದಾಗ ಅವರು ಸಂತೋಷಪಟ್ಟು ನಿನಗೆ ಸಹಾಯ ಮಾಡುವ ಬದಲು ದಾರಿ ತಪ್ಪಿಸುತ್ತಾರೆ, ನಿನ್ನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನ ತುಂಬಿಸುತ್ತಾರೆ. ಹಾಗಾಗಿ ನಿನ್ನ ಗುರಿ ಮುಟ್ಟುವ ಮೊದಲೇ ನಿನ್ನ ಯಶಸ್ಸಿನ ಗುಟ್ಟನ್ನ ಯಾರಿಗೂ ಹೇಳಬೇಡ. ಇಲ್ಲಿ ಎಲ್ಲರೂ ಹಾಗೆ ಇರುವುದಿಲ್ಲ ನಿಜ, ಆದರೆ ನನ್ನ ಸೃಷ್ಟಿಯಲ್ಲಿ ಕೆಟ್ಟದು ಇದೆ, ಒಳ್ಳೆಯದು ಇದೆ ಕಂದ. ಕೆಟ್ಟವರು ಒಳ್ಳೆಯವರು ಎನ್ನುವ ವಾಸ್ತವ ಸತ್ಯದೊಂದಿಗೆ ನೀನು ಇಲ್ಲಿ ಬದುಕಬೇಕು. ನೀನು ಎಲ್ಲರನ್ನ ನಂಬುತ್ತಾ ನಿನ್ನ ಮನಸ್ಸಿನ ಇಚ್ಛೆಗಳನ್ನ, ನಿನ್ನ ಉದ್ದೇಶವನ್ನ ಹೇಳುತ್ತಾ ಹೋದರೆ ನಿನ್ನ ಬಗ್ಗೆಯೇ ನಕಾರಾತ್ಮಕವಾಗಿ ಆಲೋಚಿಸಿ ನಿನಗೆ ನಕಾರಾತ್ಮಕತೆಯ ಪ್ರಭಾವ ಉಂಟಾಗುವಂತೆ ಮಾಡುತ್ತಾರೆ. ಹಾಗಾಗಿ ನಿನ್ನ ಗುರಿಯನ್ನ ತಲುಪಬೇಕಾದರೆ ನೀನು ಒಂದೇ ಮನಸ್ಥಿತಿಯಿಂದ ನಂಬಿಕೆ ಇಟ್ಟು, ಈ ಗುರುವಿನಲ್ಲಿ ವಿಶ್ವಾಸವಿಟ್ಟು ನಿರಂತರವಾಗಿ ಪ್ರಯತ್ನಿಸಬೇಕು. ನೀನು ನಿನ್ನ ಯಶಸ್ಸಿನ ಗುಟ್ಟನ್ನ ನನ್ನ ಬಳಿ ಪ್ರಾರ್ಥನೆಯ ಮೂಲಕ ಹೇಳುತ್ತಿರುವೆ, ಅದು ನನಗೆ ತಿಳಿದಿದೆ. ನಿನ್ನ ಇಚ್ಛೆ ಈಡೇರಿಸುತ್ತೇನೆ, ಆದರೆ ಬೇರೆಯವರೊಂದಿಗೆ ಹೇಳಬೇಡ. ಅವರು ನಿನ್ನ ಗುರಿಯ ದಾರಿಯನ್ನ ನಕಲು ಮಾಡುತ್ತಾರೆ. ಒಂದೊಮ್ಮೆ ನೀನು ಸಾಗುವ ದಾರಿಯಲ್ಲಿ ಮೊದಲು ಸೋಲಾದರೆ ನಿನ್ನವರೇ ನಿನಗೆ ಹೀಯಾಳಿಸುತ್ತಾರೆ ನಿಜ. ಆದರೆ ನೀನು ಧೃತಿಗೆಡದೆ, ಇದು ನನ್ನ ಸೋಲಲ್ಲ, ನನ್ನ ಗೆಲುವಿನ ಮೊದಲ ಅರಿವಿನ ಪಾಠ ಎಂದು ನಂಬಿಕೆ ಇಟ್ಟು ಮತ್ತೊಮ್ಮೆ ಪ್ರಯತ್ನಿಸು. ಈ ಸಾರಿ ಅರಿವಿನ ಪಾಠದೊಂದಿಗೆ ಗೆಲುವು ಕೂಡ ನಿನ್ನದೇ ಆಗುತ್ತದೆ.
ಎಲ್ಲಾ ಸಮಯದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ಮಗು. ಈ ಗುರುವಿನ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ, ರಕ್ಷಣೆ ಸದಾ ಕಾಲಕ್ಕೂ ನಿನ್ನ ಜೊತೆಯೇ ಇರುತ್ತದೆ. ಪುಸ್ತಕದ ಜ್ಞಾನದ ಜೊತೆಗೆ ಜೀವನದ ಅನುಭವದ ಪಾಠಗಳು ಅತ್ಯಧಿಕ ಜ್ಞಾನವನ್ನ ಕೊಡುತ್ತವೆ. ನೀನು ಪಡೆದ ಜ್ಞಾನಕ್ಕೆ ನನ್ನ ಆಶೀರ್ವಾದ ಸಿಕ್ಕರೆ ನಿನ್ನ ಬದುಕು ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಹಾಗಾಗಿ ನಿನ್ನ ಉದ್ದೇಶ, ದಾರಿ, ಕೆಲಸ ಮಾಡುವ ಆಲೋಚನೆ ಒಳ್ಳೆಯದಾಗಿರಲಿ. ಹಾಗಾದರೆ ಮಾತ್ರ ನನ್ನ ಹೇರಳವಾದ ಆಶೀರ್ವಾದ ನಿನ್ನನ್ನ ಬಂದು ಸೇರುತ್ತವೆ. ನಾನು ನಿನಗೆ ಸರಿ ತಪ್ಪುಗಳನ್ನ ಗುರುತಿಸುವ ಬುದ್ಧಿ ಶಕ್ತಿ ಕೊಟ್ಟಿದ್ದೇನೆ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸುತ್ತ ಇರುವ ಪರಿಸರದ ಜೊತೆಗಿನ ಸಂಬಂಧಗಳನ್ನ ಒಳ್ಳೆಯ ರೀತಿಯಲ್ಲಿ ನೋಡುತ್ತಾ, ಒಳ್ಳೆಯ ರೀತಿಯಲ್ಲಿ ಕಾಣುತ್ತಾ, ಎಷ್ಟು ಬೇಕೋ ಅಷ್ಟೇ ಅವರಿಗೆ ಪ್ರತಿಸ್ಪಂದಿಸುತ್ತಾ, ಮಾತನಾಡುತ್ತಾ ಸರಿಯಾಗಿ ಸಾಗು. ಇಲ್ಲದಿದ್ದರೆ ಅನೇಕ ಜನರ ಕೆಟ್ಟ ವರ್ತನೆ ನಿನ್ನನ್ನ ಮಾನಸಿಕವಾಗಿ ಕುಗ್ಗಿಸುತ್ತವೆ. ಅವರವರ ಸಂಸ್ಕಾರ, ರೀತಿ, ನೀತಿ, ವರ್ತನೆಗಳು, ಅವರವರ ತಪ್ಪು ವರ್ತನೆಗಳು ಅವರವರ ಪ್ರಾರಬ್ಧ ಕರ್ಮವನ್ನೇ ವೃದ್ಧಿಸುತ್ತದೆಯೇ ಹೊರತು ನಿನ್ನನ್ನ ಏನೂ ಮಾಡಲಾಗುವುದಿಲ್ಲ. ಚಿಂತೆ ಬಿಟ್ಟು ನಿಶ್ಚಿಂತೆಯಿಂದ ಮುಂದೆ ಸಾಗು. ನಿನಗಾಗಿ ಒಳ್ಳೆಯ ಭವಿಷ್ಯ ಮುಂದೆ ಕಾದಿದೆ. ನೀನು ಶಾಂತವಾಗಿರು. ಹಾಗೆ ನಿನ್ನ ಕರ್ಮಗಳು ಒಳ್ಳೆಯದರಿಂದ ತುಂಬಿಸು. ಮಗು, ತುಂಬಾ ಚಿಂತಿಸಿ ಕೊರಗಬೇಡ. ನೀನು ಸಾಗುತ್ತಿರುವ ದಾರಿ, ಮಾಡುತ್ತಿರುವ ಕರ್ಮ, ಯೋಚಿಸುತ್ತಿರುವ ಯೋಜನೆಯ ಉದ್ದೇಶ ಸರಿ ಇದ್ದರೆ ಅದಕ್ಕೆ ಬೇಕಾದ ಎಲ್ಲ ಸಹಾಯವನ್ನ ನಾನು ಮಾಡುತ್ತೇನೆ. ನಿನ್ನ ಜೊತೆಗೆ ಇದ್ದೇನೆ ಮಗು. ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಶುಭವೇ ಆಗುತ್ತದೆ. ಮಗು, ಉದಾಹರಣೆಯಾಗಿ ಅರಸನು ಧರ್ಮಿಷ್ಠನಾಗಿದ್ದರೆ ಆತನ ಪ್ರಜೆಗಳೂ ಸಹ ಧರ್ಮನಿರತರೆ. ಆತ ಪಾಪಿಯಾಗಿದ್ದರೆ ಅವರೂ ಪಾಪ ಮಾರ್ಗವನ್ನೇ ಹಿಡಿಯುತ್ತಾರೆ. ರಾಜನು ಸಮದೃಷ್ಟಿಯುಳ್ಳವನಾದರೆ ಜನರೂ ಕೂಡ ಸನ್ಮಾರ್ಗಿಗಳಾಗುತ್ತಾರೆ. ಕಾರಣ ಪ್ರಭುವಿನಂತೆ ಪ್ರಜೆಗಳು ಎಂಬುದು ಕಾಲಾತೀತವಾದ ಸತ್ಯವಾಗಿದೆ. ಹಾಗಾಗಿ ಎಚ್ಚರದಿಂದಿರು. ನಿನ್ನ ಕುಟುಂಬಕ್ಕೆ ನೀನೇ ರಾಜ, ನೀನೇ ರಾಣಿ. ನಿನ್ನನ್ನ ಅರಸಿರುವ ಪ್ರಜೆಗಳೆಂದರೆ ನಿನ್ನ ಮಕ್ಕಳು. ಹಾಗಾಗಿ ನಿನ್ನ ರೀತಿ, ನೀತಿ, ನಡತೆಗಳು, ವಿಚಾರಗಳು ಯಾವ ರೀತಿ ಇರುತ್ತವೆಯೋ ನಿನ್ನ ಮಕ್ಕಳು ಸಹ ಅದನ್ನೇ ಅನುಸರಿಸುತ್ತಾರೆ. ಹಾಗೆ ಜೀವನದಲ್ಲಿ ಅಂತಹದ್ದನ್ನೇ ಪಡೆದುಕೊಳ್ಳುತ್ತಾರೆ ಎನ್ನುವ ನಿಜ ಸತ್ಯವನ್ನ ಅರಿತು ಬಾಳು. ಖಂಡಿತ ನಿನಗೆ ಶುಭವೇ ಆಗುತ್ತದೆ ಕಂದ. ದೈವದ ಬಲವಿಲ್ಲದವರಿಗೆ, ಗುರುವಿನ ಅರಿವಿಲ್ಲದವರಿಗೆ ಯಾವ ಬಲವು ಉಪಯೋಗಕ್ಕೆ ಬರುವುದಿಲ್ಲವೆನ್ನಲಿಕ್ಕೆ ಕೌರವ, ಕರ್ಣ, ಶಕುನಿಯಾದಿಯಾಗಿ ತಾವು ಮಾಡಿದ ಕರ್ಮಫಲವನ್ನ ತಾವು ಉಣ್ಣಬೇಕಾಯಿತು. ಇವರ ಅಧರ್ಮ ಪಕ್ಷಕ್ಕೆ ಜೋತು ಬಿದ್ದ ಭೀಷ್ಮ, ದ್ರೋಣಾದಿಗಳು ಸಹ ನಾಶ ಹೊಂದಬೇಕಾಯಿತು. ಅಧರ್ಮ ನಡೆಯುತ್ತಿರುವ ಸಭೆಯಲ್ಲಿ ಬಲ್ಲವರು ಕುಳಿತಿರಬಾರದು. ಕಾರಣ ಅಲ್ಲಿ ಅಧರ್ಮ ನಡೆಯುತ್ತಿದೆ ಎಂದು ತಿಳಿದು ಅದನ್ನು ಖಂಡಿಸದಿದ್ದರೆ ತಾನು ಬಲ್ಲವನಲ್ಲವೆಂದುಕೊಂಡರೆ ಹಾಗೂ ತನಗೇನಾಗಬೇಕಾಗಿದೆ ಎಂದು ತಾತ್ಸಾರ ಮಾಡುವುದು ತನ್ನನ್ನು ತಾನು ಕಳೆದುಕೊಂಡಂತೆ ಕಂದ. ತನ್ನ ಪ್ರಾರಬ್ಧ ಕರ್ಮವನ್ನ ತಾನೇ ವೃದ್ಧಿಸಿಕೊಂಡಂತೆ ಹಾಗೂ ತನ್ನ ಪುಣ್ಯದ ಫಲವನ್ನ ಕಳೆದುಕೊಂಡಂತಾಗುತ್ತದೆ. ಹಾಗಾಗಿ ನಿನ್ನ ಕುಟುಂಬವನ್ನ ಅಧರ್ಮದ ದಾರಿಗೆ ಎಂದಿಗೂ ಒಯ್ಯಬೇಡ ಕಂದ. ಕುಟುಂಬವನ್ನ ಸರಿಯಾದ ರೀತಿಯಲ್ಲಿ ಪಾಲನೆ, ಪೋಷಣೆ ಮಾಡು. ಒಳ್ಳೆಯ ಸುಸಂಸ್ಕೃತವಾದ ನಡೆ ನುಡಿಗಳೊಂದಿಗೆ ಬೆಳಗಿಸು ಕಂದ. ಅದೇ ಶಾಶ್ವತವಾಗಿ ಅವರ ಜೀವನವನ್ನ ಬೆಳಗುತ್ತದೆ. ಮುಂದೆ ನಿನ್ನ ಪೀಳಿಗೆಯು ಉದ್ಧಾರವಾಗುತ್ತದೆ. ನಿನ್ನ ಕುಟುಂಬ ಉದ್ಧಾರವಾಗುವುದರ ಜೊತೆಗೆ ಯಶಸ್ವಿ ಜೀವನವನ್ನು ನಡೆಸುವುದರ ಜೊತೆಗೆ ಉನ್ನತಿಯನ್ನ ಹೊಂದುತ್ತದೆ. ಮುಂದಿನ ಜನ್ಮದ ಪಯಣಕ್ಕೆ ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಳ್ಳುತ್ತದೆ. ಚಿಂತಿಸಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಸರ್ವದಾ ಸರ್ವಕಾಲದಲ್ಲೂ ನಿನಗೆ ಮಾರ್ಗದರ್ಶನ ಮಾಡುತ್ತಾ ನನ್ನ ಮಾರ್ಗದರ್ಶನದಲ್ಲೇ ನೀನು ಸಾಗು. ಖಂಡಿತ ನನ್ನ ಆಶೀರ್ವಾದಗಳು ಹೇರಳವಾಗಿ ನಿನಗೆ ಸಿಗುತ್ತವೆ. ಈಗ ಹೇಳು, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.